ಎಲ್ರಿಗೂ ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೇನೆ. ಸೊ ಪ್ರಣೋದು ಬರ್ತಡೇ ಆಯಿತು. ಬರ್ತಡೇ ವೀಡಿಯೋನ ಸಹ ಹಾಕ್ತೀನಿ. ಸೊ ಇವತ್ತು ನಾವು ಎದ್ದಿದ್ದು ಆ್ಯಕ್ಚುಲಾಗಿ 9 ಆಯಿತು. 9 ಎದ್ದು, ಅದು ನಮ್ಮ ಜಶು ಹೇಳ್ತಾ ಇದ್ಲು ನಾನು ಅವಾಗಿದ್ದೀವಿ 9 ಸೊ ಎದ್ದು ಆಮೇಲೆ ಪ್ರಣವ್ ಎದ್ದು ತುಂಬ ಹೇಳ್ತಾಯಿದ್ಲು. ಸರಿ ಅಂದ್ಬಿಟ್ಟು ಎದ್ದು ಕೇಕ್ ಬೇಕು ಅಂತ ಹೇಳ್ತಾಯಿದ್ಲು ರಾತ್ರಿ ಕಟ್ ಮಾಡಿದಾಗ. ಸೊ ಅದನ್ನೇ ಬೆಳಗ್ಗೆ ತಿನ್ನಲು ಎದ್ದುಬಿಟ್ಟು ನಾವಿವತ್ತು ಆ್ಯಕ್ಚುಲಾಗಿ ಬರ್ತಡೇ ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಬಟ್ ಏನಂದರೆ ನಾವಿವತ್ತು ಆ್ಯಕ್ಚುಲಾಗಿ ಊರಿಗೆ ಹೋಗ್ತಾಯಿದ್ವಿ. ಸೊ ರೆಡಿ ಆಗ್ತಾಯಿದ್ದೆ ಊರಿಗೆ, ಅದಕ್ಕೋಸ್ಕರ ಇರಪ್ಪ ಲಾಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲಾಗ್ ಮಾಡ್ತಾಯಿದ್ದೆ. ಸೊ ಎಸ್ಕೇಸ್ ಬರ್ತಡೇ ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಸೊ ನಾವು ಆ್ಯಕ್ಚುಲಾಗಿ ಇವಾಗ ಬೇಕ್ರಿಗೆ ಬಂದ್ವಿ. ಬೇಕ್ರಿಗೆ ಬಂದು ನಾನು ಹೇಳ್ತಾ ಇದ್ದೆ ಲಾಸ್ಟಲ್ಲಿ ಇದೆಯಲ್ಲ, ಅದು ಈ ಕಡೆ ಇತ್ತು. ಒಂದು ಬ್ಲ್ಯಾಕ್ ಮತ್ತು ಗೋಲ್ಡಲ್ಲಿ ತೋರಿಸ್ತಿದ್ದೀನಲ್ಲ, ಈ ಕೇಕ್ ನಂಗೆ ತುಂಬ ಇಷ್ಟ ಆಗಿತ್ತು. ಇದನ್ನು ತೊಗೊಳ್ಳೋಣ ಅಂತಂದೆ. ಅವರಂದ್ರು ಗೋಲ್ಡನ್ ಕಲರ್ ತುಂಬ ಪಾಲಿಶ್ ಕೊಟ್ಟಿದ್ದಾರೆ, ಬೇಡ ಅದು ಅಂದ್ಬಿಟ್ಟು ಆ ಪಿಂಕ್ ಕಲರು ಮತ್ತು ಓರಿಯೋ ಬಿಸ್ಕೆಟ್ ಚಾಯ್ಸ್ ಮಾಡಿದ್ವಿ. ಇದೇ ತೊಗೊಳ್ಳೋಣ ಅಂತಲೇ ಫೋರ್ಸ್ ಮಾಡ್ತಾಯಿದ್ದೆ. ಆಮೇಲೆ ರೆಡ್ ಡಾಟ್ ಇತ್ತಲ್ಲ, ಅದು ತೊಗೊಳ್ಳೋಣ ನಮ್ಮಿಬ್ರಿಗೆ ಅಂತ ಅಂದೆ. ನಮ್ಮದೇನು ಆ್ಯನಿವರ್ಸರಿನೇ ಏನಿಲ್ಲ, ಬೇಡ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಆಮೇಲೆ ಇನ್ನೊಂದು ಕೆಳಗಡೆ ತೋರಿಸ್ತೀನಿ, 3 kg ಅಂತೆ. ಬಟ್ ಸಖತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. 2 ಸ್ಟೆಪ್ಪು ಇದು ತೊಗೊಳ್ಳೋಣ ಕೇಳೋಣ ಅಂತಂದೆ. ಅದು ಎಷ್ಟು kg ಫಸ್ಟ್ ಕೇಳು, ಆಮೇಲೆ ನೀನು ಇದು ಮಾಡು ಅಂದರು. ಆಮೇಲೆ ಅನ್ಬಾಕ್ಸಿಂಗ್ ವೀಡಿಯೋ ಬೇಕು ಅಂತ ಹೇಳಿದೆ ಪ್ರದಿಗೆ. ಸೊ ಅವರು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ರು, ನಾನು ಅವಾಗ ರೆಡಿ ಆಗ್ತಾಯಿದ್ದೆ ಸ್ಯಾರಿ ಹಾಕ್ಕೊಂಡು. ಬಟ್ ಅನ್ಬಾಕ್ಸಿಂಗ್ ವೀಡಿಯೋ ಬೇಕೇ ಬೇಕು ಅಂತ ಹಠ ಮಾಡಿದ್ದಕ್ಕೆ ಸೊ ಅನ್ಬಾಕ್ಸಿಂಗ್ ವೀಡಿಯೋ ತೊಗೊಟ್ರು. ಈಗ ನಾನು ಪ್ರಣತಿನ ಕೇಕ್ ಕಟ್ ಮಾಡಿಸ್ತಿದ್ದೀವಿ, ನೋಡ್ಕೊಬೇಕು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಬಾಂಡ್ಸರ್ ಪರ ಏನ ಬಿಡುವರೆ ಏನಾಗಿರಲ್ಲ ಅವ ಯಾವ ಸಡನ್ ಆಗಿ ಅಂಟುತ್ತೆ. ಸರಿ ಇರಲ್ಲ ಒಂದ್ಸಲ ಅವು ದಮ್ಮನ್ ಬಿಡದವ. ಬಿಡು ಏನ ಲಾಸ್ಟಲ್ಲಿ ಕ್ರೀಮ್ ತಗೋಬೇಡಿ. ಏನಾಗಲ್ಲ ಬಿಡ, ಅದೇನು ಬಿದ್ದಿಲ್ಲ. ಬಿದ್ದಿದ್ದಮ್ಮ, ಎಲ್ಲಿ ಬಿತ್ತು ಕ್ರೀಮು? ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಪನು, ಹ್ಯಾಪಿ ಬರ್ತ್ಡೇ ಟು ಯು ಪ್ರಣು. ಲಕ್ಕಿ ತಗೊಳ್ಳಿ. ಬಿಡು ಹಂಗಲ್ಲ ಅದು ಮಾಡೋದು, ಹಿಂಗೆ ತೆಗಿಯೋದು. ಫೋಟೋ ತೆಗಿಯೋ ಇರೋ ಅಂಶ, ಪೋರ್ಟ್ರೇಟ್ ಮೂಲಕ ಹಾಕೊಂಡು ಹೇಳ್ತೀನಿ. ಎಸ್ ಗೈಸ್, ಬರ್ತಡೇ ವಿಡಿಯೋ ನೋಡೋರಲ್ಲ ಯಾವ ರೀತಿ ನಾವು ಕೇಕ್ ಪರ್ಚೇಸ್ ಮಾಡ್ತಾಯಿದ್ವಿ ನಾನು ಪ್ರದೀನ್ ಬಿಟ್ಟು. ಸೊ ನಾವು ಆ್ಯಕ್ಚುಲಾಗಿ 3 kgದು 2 ಸ್ಟೆಪ್ ನೋಡಿದ್ದು ನಾನು. ಅದೇ ಅದು ಅವ್ರು ಹೇಳಿದ್ರು 3 kg ಇದೆ ಅಂತ. ನಾವು ಮನೆಯವ್ರಲ್ವಾ, ಏನಕ್ಕೆ 3 kg ಅಂದ್ಬಿಟ್ಟು 2 kg ತೊಗೊಳ್ಳೋಣ ಅಂತ ನೋಡಿದ್ವಿ. 2 kg ಅಂತೂ ಇಲ್ಲವೇ ಇಲ್ಲ. ಇದು ಬಂದ್ಬಿಟ್ಟು 1.500 1.800 ಇತ್ತು. ಸೊ ಇದನ್ನೇ ತೊಗೊಂಡ್ವಿ. ತೊಗೊಂಡ್ಮೇಲೆ ಏನಾಯಿತು ಅಂದರೆ ಕಾಮಿಡಿ, ಹೋಗಿ 7:15 ಬರ್ತೀವಿ ಅಂದ್ವಿ. 7:45 8 ಗಂಟೆಗೆ ಹೋದ್ವಿ ಅಂಗಡಿಗೆ. ಲೇಟ್ ಆಯ್ತು, ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡೋದಿತ್ತು. ಸೊ ಡೆಕೋರೇಷನ್ ಮಾಡಿ ನಾವು 8 ಗಂಟೆಗೆ ಹೋದ್ವಿ. 8 ಗಂಟೆಗೆ ಫುಲ್ಲು ಕ್ರೌಡ್ ಇತ್ತು. ಆ್ಯಕ್ಚುಲಾಗಿ ಫುಲ್ ಅಂದರೆ ಫುಲ್ ಕ್ರೌಡು, ಈಚೆ ತನಕ ಕ್ರೌಡ್ ಇತ್ತು. ಎಲ್ಲ ಬರೀ ಕೇಕ್ ಬೈ ಮಾಡೋರೇ ಬಂದಿದ್ರಲ್ಲಿ. ಸೊ ಆವಾಗ ನಾನು ಬಂದು ರೆಡಿಯ ಕೇಕು ಈಸ್ಕೊಂಬರೋದ್ರಲ್ಲೇ 8:25 8:15 ಅಂದ್ಕೊಳ್ಳಿ, 8:30 ಆಗೋಯ್ತು. ಕೇಕ್ ಈಸ್ಕೊಬಂದು ನಾನು ರೆಡಿಯಾಗಿ ಕೇಕ್ ಕಟ್ ಮಾಡ್ಸಾಗ 8:45. ರೆಡಿ ಏನಂದರೆ ಜಾಸ್ತಿ ರೆಡಿ ಆಗಲಿಲ್ಲ ಗೈಸ್, ಬರೀ ಸ್ಯಾರಿ ಹಾಕ್ಕೊಂಡು ಇಲ್ಲೊಂದು ಸ್ವಲ್ಪ ಕ್ಲಿಪ್ ಹಾಕಿ ಲೂಸ್ ಬಿಟ್ಬಿಟ್ಟಿದೆ. ಸೊ ಆಮೇಲೆ ನಮ್ಮ ಅಕ್ಕ ಬಾವ ಬಂದ್ಬಿಟ್ಟು ನಮ್ಗೆ ಹೇಳ್ತಾರೆ, ಕೇಕ್ ಕಟ್ ಮಾಡಿಸಿ ನೀವೇ, ನಾವು 2 ವರ್ಷ ಮಾಡಿಸಿದ್ದೀವಿ ಅಂತ ನಮ್ಗೆ ಹೇಳಿ, ನಾವು ಇಲ್ಲ ನೀವು ಮಾಡಿಸಿ ಅಂತ ನಾವು ಮಾಡ್ತಾಯಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅಕ್ಕ ಬಾವ ಇಬ್ಬರು ಫೋರ್ಸ್ ಮಾಡಿ ನಾವೇ ಕೇಕ್ ಕಟ್ ಮಾಡಿಸಿದ್ವಿ ಪ್ರಣವ್ಗೆ ಕೇಕ್ ಕಟ್ ಮಾಡಿಸ್ಬಿಟ್ಟು ತಿಂದ್ಬಿಟ್ಟು ಇನ್ನೇನೆಲ್ಲ ಕ್ಲೀನ್ ಮಾಡಬೇಕಲ್ಲ, ಬ್ಲಾಸ್ಟರೆಲ್ಲ ಮಾಡಿದ್ವಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಾಗ 12 ಗಂಟೆ ಆಯಿತು ಗೈಸ್. ಎಸ್ ಗೈಸ್, ನಮ್ಮ ಪ್ರಣತಿಗೆ ಯಾರ್ಯಾರು ವಿಶ್ ಮಾಡಬೇಕು ಅಂದ್ಕೊಂಡಿದ್ರೋ ದಯವಿಟ್ಟು ಕಮೆಂಟ್ ಮಾಡಿ. ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್.